ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಪ್ರತಿಭಟನೆಗಳು ಮುಂದುವರೆದಿವೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯಲ್ಲಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಪಂಜಿನ ಮೆರವಣಿಗೆ ನಡೆಸಿದರು. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆಯೋದಕ್ಕೆ ಪ್ರಯತ್ನಿಸಿದರು. ಪೊಲೀಸರ ಮನವೊಲಿಕೆಯಿಂದ ಬೆಂಬಲಿಗರು ನಂತರ ವಾಪಸ್ ತೆರಳಿದ್ದಾರೆ. ಇನ್ನು ನೂತನ ಸಚಿವರಾದ ಬಳಿಕ ಹಾವೇರಿ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ತೆರಳಿದಂತಹ ರುದ್ರ ಪಲಮಾಣಿ ಅವರಿಗೆ ನಿನ್ನೆ ಅದ್ದೂರಿ ಸ್ವಾಗತ ದೊರೆತಿದೆ. ಈ ವೇಳೆ ಮಾತನಾಡಿದಂತಹ ರುದ್ರ ಪಲಮಾಣಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ತಪ್ಪಿರುವುದು ನಮಗೆ ಬೇಸರ ತರಿಸಿದೆ. ಮಂತ್ರಿ ಸ್ಥಾನದ ಮೇಲೆಯೂ ನಾನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಹೈಕಮಾಂಡ್ ಗುರುತಿಸಿ ಸ್ಥಾನ ಕೊಟ್ಟಿದೆ. ಯಾವ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೀನಿ ಅಂತ ರುದ್ರ ಪಲಮಾಣಿ ತಿಳಿಸಿದ್ದಾರೆ. ಸಹಜವಾಗಿ ಯಾವುದೇ ಮನುಷ್ಯ ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅಂತ ಬಯಕೆ ಇರ್ತದೆ. ಅದ್ರ ಪ್ರಕಾರ ನಮಗೆ ಮಂತ್ರಿ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳು ಏನಾಗಬೇಕು ಮಾಡಬೇಕು ಎಲ್ಲವನ್ನು ಕೂಡ ಬಜೆಟ್ ನೋಡಿಕೊಂಡು ಮಾಡ್ತೀವಿ. ಯಾವ ಖಾತೆಯನ್ನು ನಿರೀಕ್ಷೆ ಮಾಡಿರಿ? ನಾನು ಯಾವ ಖಾತೆನೂ ನಿರೀಕ್ಷೆ ಮಾಡಿಲ್ಲ. ನಾನು ಮಂತ್ರಿಗಿದ್ರು ನಿಮಗೆ ಗೊತ್ತೈತೆ. ಅವ್ರ ಮಾತು ಕೊಟ್ಟಿದ್ರು, ಅವ್ರು ಬಿಟ್ಟಿದ್ರು ಅಂತ ಹೇಳಿದ್ದೆ. ಈಗ ಕೊಟ್ಟ ಮೇಲೆ ಯಾವ ಖಾತೆ ಕೊಟ್ಟು ನಾನು ಬಸ್. ಇನ್ನು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಪ್ರತಿಭಟನೆಗಳು ಮುಂದುವರೆದಿವೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯಲ್ಲಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಪಂಜಿನ ಮೆರವಣಿಗೆ ನಡೆಸಿದರು. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆಯೋದಕ್ಕೆ ಪ್ರಯತ್ನಿಸಿದರು. ಪೊಲೀಸರ ಮನವೊಲಿಕೆಯಿಂದ ಬೆಂಬಲಿಗರು ನಂತರ ವಾಪಸ್ ತೆರಳಿದ್ದಾರೆ. ಇನ್ನು ನೂತನ ಸಚಿವರಾದ ಬಳಿಕ ಹಾವೇರಿ ತೆರಳಿದಂತಹ ರುದ್ರ ಪಲಮಾಣಿ ಅವರಿಗೆ ನಿನ್ನೆ ಅದ್ದೂರಿ ಸ್ವಾಗತ ದೊರೆತಿದೆ. ಈ ವೇಳೆ ಮಾತನಾಡಿದಂತಹ ರುದ್ರ ಪಲಮಾಣಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ತಪ್ಪಿರುವುದು ನಮಗೆ ಬೇಸರ ತರಿಸಿದೆ. ಮಂತ್ರಿ ಸ್ಥಾನದ ಮೇಲೆಯೂ ನಾನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಹೈಕಮಾಂಡ್ ಗುರುತಿಸಿ ಸ್ಥಾನ ಕೊಟ್ಟಿದೆ. ಯಾವ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೀನಿ ಅಂತ ರುದ್ರ ಪಲಮಾಣಿ ತಿಳಿಸಿದ್ದಾರೆ. ಸಹಜವಾಗಿ ಯಾವುದೇ ಮನುಷ್ಯ ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು ಅಂತ ಬಯಕೆ ಇರ್ತದೆ. ಅದ್ರ ಪ್ರಕಾರ ನಮಗೆ ಮಂತ್ರಿ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳು ಏನಾಗಬೇಕು ಮಾಡಬೇಕು ಎಲ್ಲವನ್ನು ಕೂಡ ಬಜೆಟ್ ನೋಡಿಕೊಂಡು ಮಾಡ್ತೀವಿ. ಯಾವ ಖಾತೆಯನ್ನು ನಿರೀಕ್ಷೆ ಮಾಡಿರಿ? ನಾನು ಯಾವ ಖಾತೆನೂ ನಿರೀಕ್ಷೆ ಮಾಡಿಲ್ಲ. ನಾನು ಮಂತ್ರಿಗಿದ್ರು ನಿಮಗೆ ಗೊತ್ತೈತೆ. ಅವ್ರ ಮಾತು ಕೊಟ್ಟಿದ್ರು, ಅವ್ರು ಬಿಟ್ಟಿದ್ರು ಅಂತ ಹೇಳಿದ್ದೆ. ಈಗ ಕೊಟ್ಟ ಮೇಲೆ ಯಾವ ಖಾತೆ ಕೊಟ್ಟು ನಾನು ಬಸ್. ಕೋಡುಬಳೆ ಅಂದ್ರೆ ಅಡುಕಲೆ.